ನಮ್ಮ ಬ್ರೈನು ಇನ್ಸ್ಟ್ರಕ್ಷನ್ ಕೊಡುತ್ತೆ ಹಾರ್ಟ್ಗೆ ಅಂತ ಭಾಳ ಹಿಂದಿನಿಂದ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಖಂಡಿತ ಇಲ್ಲ. ಈಗೀಗ ಸೈನ್ಸ್ ಹೇಳ್ತಾ ಇದೆ, ನಮ್ಮ ಋಷಿಗಳು ಹೇಳಿದ್ದನ್ನು, ಇನ್ಸ್ಟ್ರಕ್ಷನ್ ಫ್ರಮ್ ದಿ ಹ್ಯೂಮನ್ ಹಾರ್ಟ್ ಟು ದಿ ಬ್ರೈನ್ ಅಂತ. ಹಾರ್ಟನ್ನು ನೆಗ್ಲೆಕ್ಟೇ ಮಾಡಿಬಿಟ್ಟಿದ್ರು, ಎಮೋಷನ್ನ ನೆಗ್ಲೆಕ್ಟೇ ಮಾಡಿದರು, ಬರೀ ಇಂಟೆಲೆಕ್ಚುಯಲ್. ಇವಾಗ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಹ್ಯೂಮನ್ ಹಾರ್ಟ್ ಏನಿದೆ ಅದು ಇನ್ಸ್ಟ್ರಕ್ಟ್ ಮಾಡಬೇಕು ಬ್ರೈನ್ನ, ಆಗಲೇ ಕ್ವಾಲಿಟಿ ಬರೋದು, ಕ್ವಾಲಿಟಿ ಆಫ್ ಎಮೋಷನ್ಸ್. ಆಮೇಲೆ ವಿ ಕ್ರಿಯೇಟ್ ವಿತ್ ಅವರ್ ಹಾರ್ಟ್, ಏನೇನು ಬೇಕೋ ಅದನ್ನು ಡಿಟರ್ಮಿನೇಷನ್ನ ಹಾರ್ಟಿಂದ ಕ್ರಿಯೇಟ್ ಮಾಡಿ, ಅದರ ಸಿಗ್ನಲ್ಲೇ ಬೇರೆ, ಸೆನ್ಸ್ ಟು ದಿ ಬ್ರೈನ್. ಒಳ್ಳೊಳ್ಳೆ ವಿಷಯಗಳನ್ನು ಭಾವಿಸ್ಕೊಂಡ್ರೆ, ವಿಜುವಲೈಸ್ ಮಾಡಿದ್ರೆ, ಭಕ್ತಿಯಿಂದ ಹೇಳಿದ್ರೆ ಅದು ಬ್ರೈನ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಆ ಕೆಮಿಸ್ಟ್ರಿ ಇವಾಗ ಹೊಸದಾಗಿ ಮಾಡುತ್ತಾ ಇದ್ದಾರೆ, ಆದರೆ ಇದು ಋಷಿಗಳು ಮಾಡಿದರು. ಎವ್ರಿ ಮೊಮೆಂಟ್, ಎವ್ರಿ ಡೇ ಒಂದು ಕನೆಕ್ಷನ್ ಇದ್ದೇ ಇದೆ, ಒಂದು ರಿದಮ್ ಇದ್ದೇ ಇದೆ ಬ್ರೈನ್ಗೂ ಹಾರ್ಟ್ಗೂ. ಹೆಲ್ಪ್ ಯುವರ್ ಹಾರ್ಟ್ ಟು ಹೆಲ್ಪ್ ದಿ ಬ್ರೈನ್. ಬ್ರೈನ್ ಇನ್ಸ್ಟ್ರಕ್ಷನ್ ತೊಗೋಬೇಡಿ, ಬ್ರೈನ್ಗೆ ರೆಸ್ಟ್ ಕೊಡಿ. ಹೃತ್ಪೂರ್ವಕವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಅಹಂಕಾರ ಇಲ್ಲದೆ ಒಂದು ಮಾತು ಬಂದರೆ ಆ ಬ್ರೈನ್ಗೆ ಸ್ಟ್ರೈಟ್ ಅವೇ ಹೋದರೆ ಆ ಕೆಲಸ ಬೇಗ ಆಗುತ್ತೆ.